ಇನ್ನು ಬಳ್ಳಾರಿಯಲ್ಲಿ ಆಗಿರುವಂತಹ ಇಡಿ ರೇಡ್, ಕೈ ಶಾಸಕ ಭರತ್ ರೆಡ್ಡಿ ಅವರ ಮನೆ ಮೇಲೆ ನಡೆದಿರುವಂತಹ ಇಡಿ ದಾಳಿ. ರೆಡ್ಡಿ ಕಚೇರಿ ಮುಂದೆ ಕೈ ನಾಯಕರು ಜಮಾವಣೆಗೊಂಡಿದ್ದಾರೆ. ಮೋಕಾ ರಸ್ತೆಯಲ್ಲಿರುವಂತಹ ಭರತ್ ರೆಡ್ಡಿಯ ಕಚೇರಿ, ಅವರ ಮುಂದೆ ಈಗ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಜಮಾವಣೆಗೊಳ್ತಾ ಇದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಜಮಾವಣೆಗೊಳ್ತಾ ಇದ್ದಾರೆ. ಕಾರ್ಪೊರೇಟರ್ಗಳು, ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಇದೊಂದು ರಾಜಕೀಯ ಪ್ರೇರಿತ ದಾಳಿ ಅಂತ ಹೇಳಿ ಎಲ್ಲರೂ ಕೂಡ ಕಿಡಿಕಾರ್ತಾ ಇದ್ದಾರೆ. ಭರತ್ ರೆಡ್ಡಿ ಬೆಳವಣಿಗೆ ನೋಡಿ ಸಹಿಸಲಾರದೆ ಇಡಿ ದಾಳಿ ನಡೆಸಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಲೋಕ ಚುನಾವಣೆ ದೃಷ್ಟಿಯಿಂದ, ಅಂದ್ರೆ ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇರೋದ್ರಿಂದಾಗಿ ಆ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇವರನ್ನ ಕಟ್ ಹಾಕಬೇಕು ಅನ್ನುವಂಥ ಒಂದು ಕೆಲಸಕ್ಕೆ ಬಿಜೆಪಿ ಈಗ ಮುಂದಾಗ್ತಾ ಇದೆ. ಈ ಷಡ್ಯಂತ್ರದಿಂದಾಗಿ ಭರತ್ ರೆಡ್ಡಿಯನ್ನ ಕುಗ್ಗಿಸುವ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರುಗಳು, ಮುಖಂಡರುಗಳು ಕಿಡಿಕಾರ್ತಾ ಇದ್ದಾರೆ. ಭರತ್ ರೆಡ್ಡಿ ಅವರ ನಿವಾಸ, ಜೊತೆಗೆ ಅವರ ತಂದೆಯ ನಿವಾಸ ಮತ್ತು ಅವರ ಚಿಕ್ಕಪ್ಪ ಅವರ ನಿವಾಸ, ಕಚೇರಿ, ಇಲ್ಲೆಲ್ಲ ಕಡೆನೂ ಕೂಡ ಇವತ್ತು ಏಕಕಾಲದಲ್ಲಿ ದಾಳಿ ನಡೀತು. ಹಾಗೆ ಕೊಪ್ಪಳದಲ್ಲಿ ಅವರ ಒಂದು ಕ್ವಾರಿ ಏನಿತ್ತಲ್ಲ, ಸೊ ಮೈನಿಂಗ್ ನಡೀತಾ ಇದ್ದಂಥ ಒಂದು ಸ್ಥಳ, ಆ ಕ್ವಾರಿಯ ಅಡ್ಡೆಗಳ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ರು ಇಡಿ ಅಧಿಕಾರಿಗಳು. ಅಲ್ಲೂ ಕೂಡ ದಾಖಲೆ ಪತ್ರಗಳ ಪರಿಶೀಲನೆಯನ್ನು ನಡೆಸಿದ್ರು. ದೃಶ್ಯಗಳಲ್ಲಿ ಗಮನಿಸಬಹುದು, ಒಂದು ಕಡೆ ಅವ್ರಿಗೆ ಸಂಬಂಧಪಟ್ಟಿರುವಂಥ ಒಂದು ಮೈನಿಂಗ್, ಆ ಕ್ವಾರಿಯ ಜಾಗ, ಅದನ್ನು ಕೂಡ ನೋಡ್ತಾ ಇದ್ರಿ. ಮತ್ತೊಂದು ಕಡೆ ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಅವರ ಕಚೇರಿ ಬಳಿ ಜಮಾಯಿಸಿದ್ದಾರೆ. ಅಂದರೆ ಎಲ್ಲೊಂದು ಕಡೆ ಕಾಂಗ್ರೆಸ್ನ ನಾಯಕರನ್ನ ಕಟ್ ಹಾಕುವಂಥ ಒಂದು ಕೆಲಸ ಇಡಿ ಮತ್ತು CBI ಇಂಥದ್ದನ್ನೆಲ್ಲವೂ ಕೂಡ, IT ಡಿಪಾರ್ಟ್ಮೆಂಟ್, ಇದೆಲ್ಲವೂ ಕೂಡ ಬಳಸ್ಕೊಂಡು ಬಿಜೆಪಿಯವರು ಕಾಂಗ್ರೆಸ್ ನಾಯಕರನ್ನ ಹೆದರಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇದು ಕೂಡ ರಾಜಕೀಯ ಪ್ರೇರಿತ ಅಂತ ಹೇಳಿ ಕಾರ್ಯಕರ್ತರೆಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಭರತ್ ರೆಡ್ಡಿ ಅವರ ಮನೆಯ ಮೇಲೆ ಈಗಾಗಲೇ ನಡೆದಿರುವಂಥ ಒಂದು ದಾಳಿ, ಅಧಿಕಾರಿಗಳು ಕೂಡ ಈಗಾಗಲೇ ಅಲ್ಲಿ ಹೋಗಿ ದಾಖಲೆ ಪತ್ರಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಾವು ಪ್ರತಿನಿಧಿಯಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ವಿನಾಯಕ್, ಬನ್ನಿ ನೋಡೋಣ. ನಾರಾ ಭರತ್ ರೆಡ್ಡಿ ಅವರ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದು ಇದೊಂದು ರಾಜಕೀಯ ಪ್ರೇರಿತ ಅನ್ನೋ ದೃಷ್ಟಿಯಲ್ಲಿ ಕೂಡ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ನ ಕೆಲ ಮುಖಂಡರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ತಾವು ದೃಷ್ಟಿಯಲ್ಲೂ ಕೂಡ ಗಮನಿಸಬಹುದು, ಶಾಸಕ ನಾರಾ ಭರತ್ ರೆಡ್ಡಿ ಅವರ ಮನೆಯ ಮುಂದುಗಡೆ ಇವತ್ತು ಬೆಂಬಲಿಗರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಈಗ ಮುಂಬರುವತಕ್ಕಂತಹ ಲೋಕಸಭಾ ಎಲೆಕ್ಷನ್ಗೆ ಈಗ ಬಿಜೆಪಿಯವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾರಾ ಭರತ್ ರೆಡ್ಡಿ ಅವರು ಒಬ್ಬ ಉತ್ತಮ ನಾಯಕನಾಗಿ ಬೆಳೀತಾ ಇದ್ರು. ಇದನ್ನು ಸಹಿಸಿಕೊಳ್ಳಲಾಗದೇ ಬಿಜೆಪಿಯ ಕೆಲವರು ಅವರ ಮೇಲೆ ಈ ರೀತಿಯಾಗಿ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಈ ದಾಳಿನ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈಗ ಜೊತೆಗೆ ನಮ್ಮ ಜೊತೆಗೆ ಅವರ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಮುಖಂಡರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಬೆಳಗ್ಗೆ ಇಡಿ ಅಧಿಕಾರಿಗಳು ನಾರಾ ಭರತ್ ರೆಡ್ಡಿ ಅವರ ಮನೆ ಮೇಲೆ ದಾಳಿ ಮಾಡಿರುವಂಥದ್ದು ಯಾಕೆ ನೀವು ಖಂಡಿಸ್ತಾ ಇದ್ದೀರಾ? ಸರ್, ಈಗ ನೋಡ್ತಾ ಇದ್ದೀರಾ, ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಲಾಸ್ಟ್ 2 ಟೈಮು ಮೋದಿ ಅವರು ಗೆದ್ದಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಅವರು ಎಷ್ಟು ದುರ್ಬಳಕೆ ಮಾಡ್ಕೋಬೇಕು ಸೆಂಟ್ರಲ್ ಟೀಮ್ಗಳನ್ನ, ಸೆಂಟ್ರಲ್ ಇಂಡಿವಿಜುವಲ್ ಇಡಿ ಇರಲಿ, CBI ಇರಲಿ, ಅಷ್ಟು ಕುತಂತ್ರಗಳೆಲ್ಲ ಮಾಡಿ ಅದನ್ನು ದಬ್ಬಾಳಿಕೆ ಮಾಡಬೇಕಂತ ಹೇಳ್ಬಿಟ್ಟು ಯಾರ್ಯಾರು ಪ್ರಭಾವಿ ಇದ್ದಾರೋ ಕಾಂಗ್ರೆಸ್ಸಲ್ಲಿ ಅಂಥವ್ರ ಮೇಲೆ ರೈಡ್ ಮಾಡಲಿಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈಗ ಇಡಿ ಅಧಿಕಾರಿಗಳು ತಮ್ಮ ಕರ್ತವ್ಯನ ಮಾಡ್ತಾ ಇದ್ದಾರೆ, ಅದಕ್ಕೆ ತಮ್ಮ ಖಂಡನೆ ಯಾಕೆ ಅಂತ? ಇಡಿ ಅಧಿಕಾರಿಗಳು ಓನ್ಲಿ ಬರೀ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ, ಕಾಂಗ್ರೆಸ್ MLAಗಳು ಮಾತ್ರ ಕಾಣ್ತಾ ಇದ್ದಾರೆ. ಬೇರೆ ಯಾರು BJP ಕಾಣ್ತಾ ಇಲ್ಲಲ್ಲ, BJP ಕಾಣ್ತಾ ಇಲ್ಲ ಅವ್ರ ಕಣ್ಣಿಗೆ. ಓನ್ಲಿ ಬರೀ ಕಾಂಗ್ರೆಸ್ ಅವ್ರಿಗೆ ಮಾತ್ರ ಕಾಣ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ, ಇಡಿಯ ಕಳಿಸೋದು, ಇಲ್ಲಾಂದ್ರೆ ಸ್ಟೇಷನಲ್ಲಿ ಕೇಸ್ಗಳು ಹಾಕ್ಸೋದು ಇವ್ರಿಗೆ ಹೊಸದಾಗಲ್ಲ. ಈ BJP ಮಾಡೋ ಕುತಂತ್ರ ಮುಂಬರೋ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಜನಗಳು. ನಾರಾ ಭರತ್ ರೆಡ್ಡಿ ಅವರನ್ನು ಟಾರ್ಗೆಟ್ ಯಾಕೆ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಒಂದು ದೊಡ್ಡ ನಾಯಕ ಆಗಿ 32 ವರ್ಷದ ಯುವ ನಾಯಕ ಈ ರಾಜ್ಯದಲ್ಲಿ ಗುರುತಿಸ್ಕೊಂಡಿದ್ದಾನೆ ನಾರಾ ಭರತ್ ರೆಡ್ಡಿ ಅಂಥೇಳಿ. ಆ ನಾಯಕನ್ನ ಹೆಂಗೆ ನಾವು ಪ್ರೆಜರ್ ಮಾಡಿ ಕಟ್ಟಿ ಹಾಕಬೇಕಂತೇಳಿ ಅವರು ಒಂದು ಕುತಂತ್ರ ಮಾಡಕತ್ತಿದ್ದಾರೆ. ಯಾಕಂತೇಳಿದ್ರೆ ಮುಂದೆ MP ಎಲೆಕ್ಷನ್ ಇದೆಯಲ್ಲ, ಕೆಲವೇ ದಿವಸಗಳಲ್ಲಿ ಕೋಡ್ ಆಫ್ ಕಂಡಕ್ಟ್ ಬರ್ತದೆ. ಕೈಗೊಂಬೆ ಆದಂಗೆ ಲೆಕ್ಕ ಪ್ರಕಾರಕ್ಕೆ ಕೆಲಸ ಮಾಡಿದ್ರೆ ಇಡೀ ಸಂಸ್ಥೆ ಮುಂದೆ ಚುನಾವಣೆಗಳಲ್ಲಿ 21-24 ಸೀಟ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾರಾ ಭರತ್ ರೆಡ್ಡಿ ಅವರು ಇದು ಮಾಡ್ತಾರಂತೇಳಿ, ಅವರು ತಿರುಗ್ತಾರಂತ ಹೇಳಿದರೆ ಒಂದು ಭಾಳ BJP ಅವ್ರಿಗೆ ಸಹಿಸಲಾರ್ದ ಒಂದು ತುತ್ತಾಗ್ಬಿಟ್ಟಿದೆ ಅವ್ರಿಗೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿನಾಯಕ ಬಡಗೆ, TV9 ಬಳ್ಳಾರಿ.